ಶಿವಾನಿ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ನಾನು ಕಳ್ಸಿರೋ ಫೋಟೋಸ್ ಎಲ್ಲ ಬ್ಲೂಟಿಕ್ ಬಂದಿತ್ತು, ಅದಕ್ಕೆ ನೀನು ಇನ್ನೂ ಎದ್ದಿರ್ತೀಯಾ ಅಂತ ಫೋನ್ ಮಾಡಿದೆ. ಏನು ಸಮಾಚಾರ? ಇಷ್ಟೊತ್ತು ಸುರ್ಬಿ ನಾವು ಹೋಟ್ಲಲ್ಲಿ ಏನು ಮಾತಾಡ್ತಿದ್ವಿ ಅಂತ ವಿಚಾರಿಸ್ತಿದ್ಲು ತಾನೆ? ಅರೆ, ನಿನಗೆ ಗೊತ್ತಾಯ್ತು? ನಾವು ಸೈಕಾಲಜಿ ಓದಿರೋದು ಬರೀ ಮಾರ್ಕ್ಸ್ ತಗೊಳ್ಳೋದಕ್ಕಲ್ಲ, ಪ್ರಾಕ್ಟಿಕಲ್ ಆಗಿ ಯಾರ್ಯಾರ ಮನಸ್ಸಲ್ಲಿ ಏನೇನು ನಡೆಯುತ್ತೆ ಅಂತ ತಿಳ್ಕೊಳ್ಳೋದಿಕ್ಕೆ. ಬೇಷ್, ನೀನು ತುಂಬ ಚೆನ್ನಾಗಿ ಗೆಸ್ ಮಾಡ್ತೀಯ. ಇದು ಗೆಸ್ ವರ್ಕ್ ಅಲ್ಲ ಭಾವ, ಇದು ಒಂದು ಸಬ್ಜೆಕ್ಟು. ನಿನ್ನ ಮನಸ್ಸಿನ ಪ್ರತಿ ಆಲೋಚನೆಲೂ ಸುರ್ಬಿ ಇದ್ದಾಳೆ ಅಂತ ನೀನವಳ ಇಂಪ್ರೆಸ್ ಮಾಡೋದಕ್ಕೆ ತಾನೆ ಹೇಳಿದ್ದು. ನಾವಿಬ್ಬರು ಮಾತಾಡ್ತಿರ್ಬೇಕಾದ್ರೆ ಅಪ್ಪಿತಪ್ಪಿ ಸುರಭಿ ಫೋನ್ ಡಯಲ್ ಮಾಡೋದ್ಲ ಹೇಗೆ? ಇದು ಫೋನಲ್ಲಿ ಕತ್ ಕೇಳಿಸ್ಕೊಂಡಿರೋದಲ್ಲ ಭಾವ, ಇದನ್ನ ಟೆಲಿಪತಿ ಅಂತಾರೆ. ಸುರಭಿ ನಿನಗೇನು ಪ್ರಶ್ನೆ ಕೇಳಿರ್ಬೋದು, ನೀನೇನು ಉತ್ತರ ಹೇಳಿರ್ಬೋದು, ನಾನು ಆರಾಮಾಗಿ ಗೆಸ್ ಮಾಡಬಲ್ಲೆ. ನಾನು ಕಲ್ತಿರೋ ವಿದ್ಯೆ ವೇಸ್ಟ್ ಅಲ್ಲ ಅಂತ ಇವಾಗ್ಲಾದ್ರೂ ನಿಂಗೆ ಗೊತ್ತಾಯ್ತಾ ಭಾವ? ಏನೋಪ್ಪ, ಎಲ್ಲ ಅಯೋಮಯವಾಗಿದೆ. ಆದರೆ ನಾನಿವತ್ತು ಸುರ್ಬಿ ಬಗ್ಗೆ ಹೇಳಿದ್ದು ಅಷ್ಟು ಅಕ್ಷರ ಸಹ ನಿಜ ಭಾವ. ಬೇಕಾದ್ರೆ ನಾನು ಕಳಿಸಿರೋ ಫೋಟೋಗಳನ್ನ ನೀನೊಂದ್ಸತಿ ಅಬ್ಸರ್ವ್ ಮಾಡಿ ನೋಡು. ನೀನು ಸುರ್ಬಿ ಇರೋ ಫೋಟೋದಲ್ಲಿ ಅವಳೆಷ್ಟು ರೊಮ್ಯಾಂಟಿಕ್ ಆಗಿದ್ದಾಳೆ, ನೀನೆಷ್ಟು ರಿಜಿಡ್ ಆಗಿದೆಯಾ ಅಂತ ನಿನಗೆ ಗೊತ್ತಾಗತ್ತೆ. ಅವಳು ತುಂಬ ಸಂತೋಷವಾಗಿದ್ದಾಳೆ ಅನ್ನೋ ಫೀಲಲ್ಲಿದ್ದಾಳೆ ಹೊರತು ಪ್ರಾಕ್ಟಿಕಲ್ ಆಗಿ ತುಂಬ ಅನ್ಕಂಫರ್ಟೇಬಲ್ ಆಗಿದ್ದಾಳೆ. ಇರ್ಲಿ, ಈ ವಿಚಾರ ಎಲ್ಲ ಮಾತಾಡೋ ಸಮಯ ಇದಲ್ಲ. ಈಗ ಮಾತ್ರೆ ತಗೊಂಡು ಆರಾಮಾಗಿ ಮಲ್ಕೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಗುಡ್ ನೈಟ್. ಬರೀ 15 ಲಕ್ಷ. ಒಂದು ಲಕ್ಷನೋ 2 ಲಕ್ಷನೋ ಆಗಿದ್ರೆ ಹೇಗೋ ಹೊಂದಿಸ್ಕೊಡ್ಬೋದಾಗಿತ್ತು. ಆ ಪಾಪಿ 15 ಲಕ್ಷ ಕೇಳ್ತಿದ್ದಾನಲ್ಲ, ಯಾರನ್ನ ಕೇಳಲಿ, ಹೇಗೆ ಹೊಂದಿಸ್ಲಿ? ನಮ್ಮ ಏರಿಯಾ ರಾಮಣ್ಣನ್ ಕೇಳಿದ್ರೆ ಒಂದು 5 ಲಕ್ಷ ಸಿಗುತ್ತೆ. ಆ ಪದ್ದಕ್ಕ ಪಾರ್ವತಿ ಕೇಳಿದ್ರೆ ಹೇಗೋ ಒಂದು 2 ಲಕ್ಷ ಅಡ್ಜಸ್ಟ್ ಆಗುತ್ತೆ. ಇನ್ನು ಮನೇಲಿರೋ ಚೂರು ಪಾರು ಒಡವೆ ಅಡ ಇಟ್ರೆ ಒಂದು 4 ಲಕ್ಷ ಸಿಗ್ಬೋದು. ಅಲ್ಲಿಗೆ 11 ಲಕ್ಷ ಆಗುತ್ತೆ. ಅಯ್ಯೋ, ಮಿಕ್ಕಿದ್ದೆಲ್ಲ ಏನು ಮಾಡೋದು? ಬೇಡ ಬೇಡ ಬೇಡ, ನಮ್ಮ ಏರಿಯಾದವ್ರ ಹತ್ರ ಸಾಲ ಕೇಳಿದ್ರೆ ಕೋಟ್ಯಾಧೀಶ್ವರನ ತಾಯಿ ಇವಳು ಯಾಕೆ ಹಣ ಕೇಳ್ತಿದ್ದಾಳೆ ಅಂತ ಅವ್ರಿಗೆ ಅನುಮಾನ ಬರುತ್ತೆ. ಕರ್ಣನಿಗೂ ಅವ್ರ ತಾಯಿಗೂ ಏನೋ ಮನಸ್ತಾಪ ಇದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ. ಇನ್ನು ಕೆಲವರು ಕರ್ಣನ್ಗೆ ನೇರವಾಗಿ ಫೋನ್ ಮಾಡಿ ಕೇಳ್ಬಿಡ್ತಾರೆ. ಮತ್ತೆ ನಾನೇ ತೊಂದರೆಗೆ ಸಿಕ್ಕಾಕೊಳ್ತೀನಲ್ಲ. ಛೇ, ಏನ್ ಮಾಡೋದು ಈಗ? ಭಗವಂತ
ಯಾಕಪ್ಪ ನನಗಿಷ್ಟು ಕಷ್ಟ ಕೊಡ್ತಿದೀಯ? ಅದ್ ಹಾಗಲ್ಲ ಬಿಗ್ತಿಯಮ್ಮ. ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ ಬೀಗ್ರೆ, ಈ ವಿಚಾರನ ಆದಷ್ಟು ಗೌಪ್ಯವಾಗಿಡೋದು ಒಳ್ಳೇದು ಅಂತ ಅನ್ಸುತ್ತೆ. ಆಯ್ತು, ಈ ವಿಷಯ ಅವ್ರು ಹೇಳ್ದಾಗೆ ಗೌಪ್ಯವಾಗೇ ಇರ್ಲಿ. ಭಾಗ್ಯಮ್ಮರೇ, ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ನನ್ನ ಕರೀರಿ, ನಾನು ಹಾಜರಿರ್ತೀನಿ. ನಮ್ಮ ಬೀಗರು ನಾಗೇಂದ್ರ ಅವ್ರನ್ನ ಕೇಳ್ಬೋದು. ನಾನು ಸಾಕ್ಷಿ ಹುಡುಕುವಾಗ ಅವ್ರು ನನಗೆ ಎಷ್ಟೊಂದು ಸಹಾಯ ಮಾಡಿದ್ದಾರೆ. ನಾನು ಏನೇ ಹೇಳಿದ್ರು ಅವ್ರು ಅದನ್ನು ಸೀಕ್ರೆಟಾಗಿ ಇಟ್ಕೊಳ್ತಾರೆ. ಅವರೇ ಸರಿ. ಬೀಗ್ರೆ, ಭಾಗ್ಯಮ್ಮನವ್ರೆ ಬನ್ನಿ. ಹೇಗಿದ್ದೀರಿ? ಟೈಮ್ಗೆ ಮಾತ್ರೆಗಳೆಲ್ಲ ತಗೋತಿದ್ದೀರಿ ತಾನೆ? ಭಕ್ತಿಯಮ್ಮ, ಯಾಕೊಂಥರ ಡಲ್ ಆಗಿದ್ದೀರಿ? ಅದು ನಿದ್ರೆ ಸರಿಯಾಗಿಲ್ಲ ಬೀಗ್ರೆ. ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಭಕ್ತಿಯಮ್ಮ ಹೇಳಿ, ನೀವು ಹೇಳೋದು ಹೆಚ್ಚೋ ನಾವು ಮಾಡೋದು ಹೆಚ್ಚೋ? ಅದು ನನಗೆ ಒಂದು ಸ್ವಲ್ಪ ಹಣ ಬೇಕಾಗಿತ್ತು. ಚೆನ್ನಾಗಿದೆ ಭಕ್ತಿಯಮ್ಮ. ಅಳಿಯಂದ್ರಿರೋವಾಗ ನೀವು ನನ್ನ ಹತ್ರ ಹಣ ಕೇಳ್ತಿದ್ದೀರಲ್ಲ, ಈ ವಿಚಾರ ಅಳಿಯಂದ್ರಿಗೆ ಗೊತ್ತಾದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ನಾನು ನಿಮ್ಮ ಹತ್ರ ಕೇಳ್ತಿದ್ದೀನಿ ಅಂದರೆ ಇದು ನನ್ನ ಮಗನಿಗೆ ಗೊತ್ತಾಗಬಾರ್ದು ಅಂತಾನೆ ಅರ್ಥ. ಕಾರಣ ಏನು ಅಂತ ಕೇಳಬಹುದಾ? ಅದು ನಮ್ಮ ಬಡಾವಣೆಯಲ್ಲಿರೋ ನನ್ನ ಸ್ನೇಹಿತೆಗೆ ಅರ್ಜೆಂಟಾಗಿ ಹಣ ಬೇಕಾಗಿತ್ತು. ಅವಳ ಗಂಡನಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾಳೆ. ಅವ್ರಿಗೆ ಒಂದು ಮೇಜರ್ ಸರ್ಜರಿ ಇದೆ. ಹಾಂ, ನನ್ನ ಮಗ ಕರ್ಣನಿಗೂ ನನ್ನ ಸ್ನೇಹಿತೆಗೂ ಮೊದಲಿಂದನೂ ಆಗಿ ಬರೋದಿಲ್ಲ. ಏರಿಯಾದಲ್ಲಿ ಒಂದು ಸಣ್ಣ ಗಲಾಟೆ ಆಗಿತ್ತು. ಹಾಗಾಗಿ ಅವರಿಬ್ಬರಲ್ಲೂ ಒಂದು ಸಣ್ಣ ಮನಸ್ತಾಪ. ಈಗ ನಾನು ಅವಳಿಗೆ ಅಂತ ಹಣ ಕೇಳಿದ್ರೆ ನನ್ನ ಮಗ ಖಂಡಿತ ನನ್ನ ಹತ್ರ ಜಗಳ ಆಡ್ತಾನೆ. ಆಮೇಲೆ ನನ್ನನ್ನು ಎಲ್ಲೂ ಹೋಗೋದಿಕ್ಕೆ ಬಿಡೋದಿಲ್ಲ. ಅವಳು ಬರೀ ನನ್ನ ಸ್ನೇಹಿತೆ ಅಲ್ಲ, ನನ್ನ ಜೊತೆ ಕೆಲಸ ಕೂಡ ಮಾಡ್ತಾಯಿದ್ಲು. ನಾನು ಕಷ್ಟ ಕಾಲದಲ್ಲಿದ್ದಾಗ ನನಗೆ ತುಂಬಾ ಸಹಾಯ ಮಾಡಿದ್ದಾಳೆ. ಈಗ ಅವಳು ಕಷ್ಟದಲ್ಲಿದ್ದಾಳೆ. ನಾನು ನನ್ನ ಕೈಲಾದ ಸಹಾಯ ಮಾಡಬೇಕಲ್ವಾ? ಅರ್ಥ ಆಯ್ತು ಬಿಡಿ. ಈಗ ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆ? ಅದು ಹೇಳಿ. 15 ಲಕ್ಷ ಬೇಕಾಗಿತ್ತು. $15 ಲಕ್ಷನ ಭಕ್ತಿಯಮ್ಮ? ಅದು ಸರ್ಜರಿ ಅಲ್ವಾ, ಇನ್ನೂ ಜಾಸ್ತಿನೇ ಬೇಕಾಗುತ್ತೆ. ಆದರೆ ನನ್ನ ಸ್ನೇಹಿತೆ ಇಷ್ಟೇ ದುಡ್ಡು ಕೇಳಿದ್ದು. ಯಾಕೆ ನಿಮಗೆ 15 ಲಕ್ಷ ಅಡ್ಜಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತಾ ಬೀಗ್ರೆ? ಕಷ್ಟ ಅಂತ ಏನೂ ಇಲ್ಲ ಭಕ್ತಿಯಮ್ಮ. ದಿಢೀರಂತ ಕೇಳ್ಬಿಟ್ರಲ್ಲ, ಅದಕ್ಕೆ ಕ್ಯಾಶ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡಬೇಕು. ಅಯ್ಯೋ ಪರವಾಗಿಲ್ಲ, ನನಗೇನು ಹಣ ಈಗಲೇ ಬೇಕು ಅಂತ ಏನಿಲ್ಲ. ನೀವು 1-2 ದಿನ ಬಿಟ್ಕೊಟ್ರೂ ನಡೆಯುತ್ತೆ. ದಯವಿಟ್ಟು ನಿಮಗೆ ತೊಂದರೆ ಕೊಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಯ್ಯೋ ಭಕ್ತಿಯಮ್ಮ, ನನ್ನ ಹತ್ರ ಕೇಳೋಕೆ ನೀವು ಸಂಕೋಚ ಪಟ್ಕೋಬೇಕಾ? ನೀವೇನು ಹೊರಗ್ನವ್ರೆ, ನಮ್ಮನೆಯವರೇ. ನೀವು ಯೋಚನೆ ಮಾಡಬೇಡಿ, ಸಂಕೋಚ ಪಟ್ಕೋಬೇಡಿ. ನಿಮ್ಗೆ ಯಾವಾಗ ಎಷ್ಟು ಹಣ ಬೇಕು ಅನ್ನೋದನ್ನ ಹೇಳಿ, ನಾನು ವ್ಯವಸ್ಥೆ ಮಾಡ್ತೀನಿ. ಅಯ್ಯೋ, ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಬೀಗ್ರೆ. ಸದ್ಯಕ್ಕೆ ನನ್ನ ಸ್ನೇಹಿತೆ ಕೊಡಬೇಕು, ಅದಕ್ಕೆ ಕೇಳಿದೆ.